ದುಡ್ಡು ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಯಾಕೆ ಈ ರೀತಿ ಕಟ್ಟಾಕಿದ್ಯಾ ನನಗೆ? ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಯಾಕೆ ಕಟ್ಟಾಕಿದ್ಯಾ ನೀನು? ಹೇಳು, ನನ್ನಿಂದ ಏನಾಗ್ಬೇಕು ನಿನಗೆ? ಏನಾಗಬೇಕು? ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ನೀನು ಮೋಸ್ಕರ ಕಳ್ಳ ನೀನು. ಏನು ನನಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತಾ ಇದೀಯ ನೀನು? ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ಹಾಂ, ಕೊಡ್ತೀಯಾ ನೀನು ಕಂಪ್ಲೇಂಟಾ? ನಾನು ದುಡ್ಡು ಕೊಡ್ತೀನಿ ವಾಪಸ್ ಅಂತ ತಿಳ್ಕೊಂಡಿದ್ಯಾ? ನಿನಗೆ ಸುಳ್ಳು ಹೇಳಿ ನಾನು ಇಲ್ಲಿಗೆ ಕರ್ಕೊಂಬಂದಿದ್ದು. ನಾನು ಸುಳ್ಳು ಹೇಳಿ ಇಲ್ಲಿಗೆ ಕರ್ಕೊಂಬಂದು ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದಿದ್ದಕ್ಕೆ ನೀನು ಬಂದೆ. ಇಲ್ಲ ಅಂದಿದ್ರೆ ನೀನು ಬರೋ ಅಂತ ಹೆಂಗ್ಸ ನೀನು ಬರ್ತಾ ಇರಲಿಲ್ಲ. ಏನು ಫೋನ್ ಮಾಡ್ಬಿಟ್ಟು ನನಗೆ ಆವಾಜ್ ಆಗ್ತೀಯೇ? ನನಗೆ ಆವಾಜ್ ಆಗ್ತೀಯಾ? ನೀನು ಇಲ್ಲೋಡು, ಗಾಂಚಲಿ ಎಲ್ಲ ಬಿಟ್ಟು ಬಿಡಬೇಕು. 8 ಲಕ್ಷ ದುಡ್ಡು 8 ರೂಪಾಯಿನೂ ಕೊಡೋದಿಲ್ಲ ನಾನು. ಅಯ್ಯೋ, ದುಡ್ಡು ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನಾನು ಇಲ್ಲಿಂದ ಬಿಡು. ಈ ಕತ್ಲೆ ಕೋಣೆಗೆ ಯಾಕೆ ನಾನು ಕೂಡಾಕಿದ್ಯಾ? ಬಿಡು, ಇಲ್ಲಿಂದ ಬಿಟ್ಬಿಡು ನನ್ನ. ನಾನು ಹೋಗ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಎಲ್ಲಾದರೂ ಇರ್ತೀನಿ. ಪ್ಲೀಸ್ ನಾನು ಕೂಡಾಕ್ಬೇಡ, ಬಿಟ್ಬಿಡು. ನಾನು ಎಲ್ಲಾದರೂ ಹೋಗ್ತೀನಿ, ಮನೆಗೆ ಹೋಗ್ತೀನಿ, ಬಿಟ್ಬಿಡು. ಆಹಾ, ನೀನು ಇಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ನೀನು? ನೀನು ಇಲ್ಲೇ ಇರಬೇಕು. ನೀನೆಂಥ ಮೋಸ ಕಾಯ್ತೀಯ ಅಂತ ಗೊತ್ತಾಯಿತು. ನೀನು ಎಷ್ಟು ಮೋಸ ಮಾಡ್ತಾ ಇದೀಯಾ ಅಂತ ಹೇಳಿ. ನೀನು ಭಾರಿ ಇದೆಯಾ ನೀನು. ಓ, ನನಗೆ ಆವಾಜ್ ಆಗ್ತೀಯಾ ಫೋನಲ್ಲಿ? ನನ್ನ ಮಗನಿಗೆ ಕಂಪ್ಲೇಂಟ್ ಕೊಡ್ತೀನಿ ನಿನಗೆ ಅಂತ ನನಗೆ ಆವಾಜ್ ಆಗ್ತೀಯಾ? ಒಳ್ಳೆ ರೀತಿಯಿಂದ ಕರೆಸ್ಕೊಂಬಲಿಲ್ಲ ಅಂದ್ರೆ ನೀನೆಲ್ಲೇ ಬರ್ತಾ ಇದ್ದೆ ಇಲ್ಲಿಗೆ? ದುಡ್ಡು ಕೊಡ್ತೀನಿ ಅಂದಿದ್ದಕ್ಕೆ ತಾನೇ ನೀನು ಒಬ್ಬಳೇ ಬಂದಿರೋದು. ದುಡ್ಡು 4 ಜನದ್ದು ಅದು. ನೀನು ಮಾತ್ರ ಒಬ್ಬಳೇ ಬಂದಿದೆಯಲ್ಲ. ನಿನ್ನ ಹತ್ರ ಎಂಥ ಬುದ್ಧಿ ಐತೆ ಅಂತ ನನಗೆ ಗೊತ್ತಾಯಿತು ಕಣೆ, ಗೊತ್ತಾಯಿತು. ನಿನ್ನೆ ಇಲ್ಲಿಂದ ಆಚೆ ಬಿಡೋದಿಲ್ಲ. ನೀನು ಇಲ್ಲಿ ಇದೆಯಾ ಅಂತ ಯಾರಿಗೂ ಸುಳ್ಳು ಸಿಗೋದು ಇಲ್ಲ. ಇಲ್ಲೇ ಇರಬೇಕು, ಇಲ್ಲೇ ಬಿದ್ದಿರಬೇಕು ನೀನು. ನಿನ್ನ ಕಾಲು ಹಿಡ್ಕೊಂತೀನಿ. ನನಗೆ ನಿನ್ನ ದುಡ್ಡು ಬೇಡ, ಏನೂ ಬೇಡ. ನಾನು ಇಲ್ಲಿಂದ ಬಿಟ್ಬಿಡಪ್ಪ, ಇಲ್ಲಿಂದ ಬಿಟ್ಬಿಡು. ಪ್ಲೀಸ್ ಪ್ಲೀಸ್, ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಬಂದು ಈ ರೀತಿ ಮಾಡಬಾರ್ದು. ಅಯ್ಯೋ, ಯಾಕೆ ಈ ರೀತಿ ಮಾಡ್ತಾ ಇದೀಯ? ಅಲ್ಲ, ಕಾರಲ್ಲಿ ಕರ್ಕೊಂಬಂದು ಇಲ್ಲಿ ಕರ್ಕೊಂಬಂದು ದುಡ್ಡು ಕೊಡ್ತೀನಿ ಅಂತೇಳಿ ಇವಾಗ ಹಿಂಗೆ ಕಟ್ಟಾಕೋರೆ ನನ್ನ. ಇಲ್ಲಿ ಕತ್ಲೆ ಕೋಣೆ, ಕತ್ಲು ಅಂದರೆ ಕತ್ಲಾಗೈತೆ. ಇಲ್ಲೆಲ್ಗೋ ಕರ್ಕೊಂಬಂದು ಈ ರೀತಿ ಮಾಡಿದ್ರೆ ನನಗೆ ಹೆಂಗೆ ಅಂತ. ಅಲ್ಲ, ಕಿಡ್ನಾಪ್ ಮಾಡಿದ್ಯಾ ನೀನು ನನಗೆ? ನೀನು ಅವರಿಗೆಲ್ಲ ನಾನು ಮೋಸ ಮಾಡ್ತಾ ಇದೆಯಾ? ಅಂಥದ್ರಲ್ಲಿ ನಾನು ಮೋಸಗಾರ ಅಂಥವನು ಇಂಥವನು ಅಂತ ಹೆಂಗೆ ಬೈತೀಯ? ಅದಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೆ, ನಿನ್ನ ನನ್ನ ಕೈಗೆ ಸಿಗಲಿ ಅಂತ. ಸಿಕ್ಕಿದ ಮೇಲೆ ಅವಾಗ ನಾನು ಏನು ಮಾತಾಡಬೇಕೋ ಅವಾಗ ಮಾತಾಡಬೇಕು ಅಂತ ಹೇಳಿ ಸುಮ್ಮನೆ ಇದ್ದೆ. ಏನು ಆವಾಜ್ ಆಗ್ತಾಳೆ ಹಂಗೆ ಫೋನಾಗೆ? ಕಂಪ್ಲೇಂಟ್ ಕೊಡ್ತೀನಿ, ಕೊಡೋಗೆ ಇವಾಗ. ಎದ್ದೋಗೆ ಕೊಡು. ಕಂಪ್ಲೇಂಟ್ ಕೊಡ್ತೀಯಾ? ಗಿನ್ನು, ಈ ಹುಡುಗಿನ ಅವಳು? ಹ್ಞೂ ಅಣ್ಣ, ಈ ಹುಡುಗಿನೇ ಅವಳು. ನೋಡು ಎಷ್ಟು ಮೋಸ ಮಾಡ್ತಾ ಇದ್ದಾಳೆ. ಅವಳೊಬ್ಬಳೇ ಬಂದುಬಿಟ್ಟು ಅವ್ರಿಗೆಲ್ಲ ಮೋಸ ಮಾಡೋದಕ್ಕಾಗಿ ದುಡ್ಡು ನಾನು ಒಬ್ಳಿಗೆ ಕೊಟ್ಬಿಡ್ರಿ ಅಂತ ಹೇಳಿ ಕೂತ್ಕೊಂಡಿದ್ದಾಳೆ. ಅದಕ್ಕೇ ಇವಳು ಚೆನ್ನಾಗಿ ಅಯ್ಯಂಬ್ಲಿ, 1-2 ದಿವಸ ಇಲ್ಲೇ ಇರಲಿ. ಅವ್ರದ್ದು ಬೇಕಾದರೆ 3 ದುಡ್ಡು ಕೊಡೋಣ. ಇವಳ್ದು ಮಾತ್ರ ದುಡ್ಡು ಕೊಡೋದೇ ಬೇಡ. ಸಂಘದ ದುಡ್ಡು ಪಾಪ ಅವ್ರದ್ದು ಕೊಡೋಣ. ಆದರೆ ಇವಳು ಎಂಥ ಮೋಸ ಮಾಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ಇವಳು ಚೆನ್ನಾಗಿ ಅಯ್ಯಂಬ್ಲಿ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಅವ್ರದ್ದು ಬೇಕಾದರೆ 3 ಕೊಡೋಣ, ಇವಳದ್ದು ಕೊಡೋದು ಬೇಡ. ಊರಿಗೆ ಹೋಗ್ಬಿಟ್ಟು ಅದು ಯಾರ್ದು ಕೇಳ್ಬಿಟ್ಟು ಕೊಟ್ಟು ಬರೋಣ. ಇವಳು ಇಲ್ಲೇ ಬಿದ್ದಿರಲಿ. ಅಲ್ಲ, ಎಷ್ಟು ಮೋಸ ಮಾಡ್ತಾಳೆ ನೋಡು ಅವರಿಗೆಲ್ಲ. ನಾನು ಒಬ್ಳಿಗೆ ಕೊಟ್ಬಿಡು, ನಾನು ಒಬ್ಳಿಗೆ ಸೇರಿರೋದದು, ಅವ್ರದ್ದೆಲ್ಲ ಅಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲದ್ದೆಲ್ಲ ಸುಳ್ಳು ಹೇಳ್ತಾ ಇದ್ದಾಳಲ್ಲ ಇವಳು. ಅದಕ್ಕೆ ಮತ್ತೆ ಚೆನ್ನಾಗಿ ಅಯ್ಯಂಬ್ಲಿ 1-2 ದಿವಸ ಸುಮ್ಮನಿದ್ದು ಬಿಡ್ರಿ. ಅವ್ರು ಬೇಕಾದರೆ ಕೊಡು ಗಿಣ್ಣು. ಇವಳ್ದು ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬೇಡ. ಎಷ್ಟೆಲ್ಲ ಆವಾಜ್ ಆಗ್ತಾಳೆ, ಅವನು ಇವನು ಅಂತ ಮಾತಾಡ್ತಾಳೆ. ಏಯ್, ನೀನು ಒಳ್ಳೆ ತಂದಿಂದ ಮಾತಾಡಿಕೊಂಡು ಏನೋ ಕೇಳಿದರೆ ಕೊಡೋನು, ಹಂಗೆ ಹಿಂಗೆ ಅಂತ ಹೇಳಿ ಅವನ ಹತ್ರ ಆವಾಜ್ ಹಾಕಿದ್ದಕ್ಕೆ ನೀನು ಸರಿಯಾಗಿ ಮಾಡ್ತಾ ಇದ್ದಾನೆ ನಮ್ಮ ಗಿಣ್ಣು ಎಂತನೋ ಅಂತ ಗೊತ್ತಿಲ್ಲ ನಿನಗೆ. ಅವನ ಬಗ್ಗೆ ಗೊತ್ತಿಲ್ದಲೆ ನೀನು ಮಾತಾಡ್ತಾ ಇದ್ದೆ. ಅವನು ಇವನು ನನ್ನ ಮಗನೇ, ನೀನು ಲೋಪರ್, ನನ್ನ ಕೈಗೆ ಸಿಗು, ಮಾಡ್ತೀನಿ ನಿನಗೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಆವಾಜ್ ಆಗ್ತಾ ಇದ್ದಲ್ಲ. ಈಗ ಆವಾಜ್ ಹಾಕು ನೀನು, ಈಗ ಆವಾಜ್ ಹಾಕು. ಅಯ್ಯೋ, ನಾನು ತಗೊಂಡೋಗಿ ಅವ್ರಿಗೂ ಕೊಡಬೇಕು ಅಂತ ಇದ್ದೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡ್ತಾ ಇಲ್ಲ ಗಿಣ್ಣು. ನಾನು ಮೋಸ ಮಾಡ್ತಿಲ್ಲ ಕಣಪ್ಪ, ಮೋಸ ಮಾಡ್ತಿಲ್ಲ ಕಣು. ಬಿಡು, ಅವ್ರಿಗೂ ತಗೊಂಡೋಗಿ ಕೊಡ್ತೀನಿ. ಪ್ಲೀಸ್ ನಾನು ಇಲ್ಲಿಂದ ಬಿಡು. ಅವ್ರದ್ದು ಕೊಡ್ತೀನಿ, ನನಗೆ ಗೊತ್ತೈತೆ. ಯಾರಿಗೇನು ಕೊಡಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನೀನೆಂಥ ಮೋಸಗಾತಿ ಅಂತ ನನಗೆ ಗೊತ್ತಾಯಿತು. ಅವ್ರದ್ದು ಎಲ್ಲಿದೆ, ಎಲ್ಲಿ ಸೇರಿಸ್ಬೇಕು ಅನ್ನೋದು ಗೊತ್ತಾಯಿತು. ಯಾವಾಗ ನೀನೆಲ್ಲ ಉಲ್ಟಾ ಹೊಡ್ಕೊಂಡು ಉಲ್ಟಾ ಮಾತಾಡಿಕೊಂಡು ನನ್ನ ಜೊತೆ ಬಂದು ಆವಾಗಲೇ ಗೊತ್ತಾಯಿತು ನಿನ್ನ ಬಂಡವಾಳ ಏನು ಅಂತ ಹೇಳಿ. ಇಲ್ಲೇ ಬಿದ್ದಿರೋ, ಚೆನ್ನಾಗಿ ಅಯ್ಯ ಅನ್ಬೇಕು. ನೀನು ಸುಳ್ಳು ಹೇಳ್ಕೊಂಡು ಬಂದಿದ್ದಕ್ಕೆ ಚೆನ್ನಾಗಿ ಅಯ್ಯ ಅನ್ಬೇಕು. ಅಯ್ಯ ಅನ್ಬೇಕು ಅಂದರೆ ಅಷ್ಟಿಷ್ಟು ಅಯ್ಯ ಅನ್ಬೇಕು ನೀನು. ಹಂಗಾದ್ರೆ ಮತ್ತೆ ನನಗೆ ಆವಾಜ್ ಆಗ್ತಾಳೆ, ಅವನು ಇವನು ಅಂತ ಮಾತಾಡ್ತಾಳೆ. ಮರ್ಯಾದೆ ಕೊಟ್ಟು ಮಾತಾಡು ಅಂದರೆ ನಿನಗೆಲ್ಲೋ ಮರ್ಯಾದೆ ಅಂತ ಮಾತಾಡ್ತಾ ಇದೆಯಾ? ನಾನು ಹೇಳ್ದೆ ತಾನೇ, ನಮ್ಮ ಅಮ್ಮಗೆ ಹುಷಾರಿಲ್ಲ, ಕೊಡ್ತೀನಿ ಅಂತ ಹೇಳಿದ್ರು ಏನು ರಾತ್ರಿ ಎಲ್ಲ ಫೋನು. ಹೆಂಗೆ ಮಾತಾಡ್ತಾ ಇದೆಯಾ? ನನ್ನ ಹತ್ರ ಏನೋ ಒಳ್ಳೆ ರೀತಿಯಿಂದ ಇದ್ದರೆ ಒಂದು ಹೋಯ್ತು. ಇಲ್ಲ, ನಂದೇ ಕೈಯಿಂದ ಹೋದ್ರೂ ಚಿಂತೆಗಿಲ್ಲ. ನಂದು ಇಲ್ಲೋಡು, ಕೈಯಿಂದ ನಂದು 2 ಲಕ್ಷ ಅಲ್ಲ 3 ಲಕ್ಷ ಹೋದ್ರೂ ಚಿಂತೆಗಿಲ್ಲ. ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನನಗೇನೇನು ಅದೇನು ದೊಡ್ಡದಲ್ಲ. ನಮ್ಮ ಅಮ್ಮಗೆ ಹುಷಾರಿಲ್ಲದಕ್ಕೋಸ್ಕರ ನಾನು ಬಂದೆ. ನೀನಾದರೆ ನನ್ನ ಒಬ್ಳಿಗೆ ಸಿಗಬೇಕು, ಅವರಿಗೆ ಬೇಡ, ಅವ್ರಿಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳ್ದಲ್ಲ. ಆವಾಗಲೇ ಗೊತ್ತಾಯ್ತು ನೀನು ಬಂಡವಾಳ ಏನು ಅಂತ.
ಸುಮ್ಮನೆ ಮಾತಾಡಬೇಡ ನೀನು. ಸುಮ್ಮನೆ ಇದ್ರೆ ಸರಿ. ಕಿರ್ಚಾಡೋದು ಮಾತಾಡೋದು ಅದೆಲ್ಲ ಮಾಡಿಬಿಟ್ಟಿದ್ದಿಂದ ಸರಿ ಹೋಗಲ್ಲದಿಲ್ಲ ನೋಡು. ಬಾಯಕ್ಕೆ ನಾನು ತುರ್ಕಣ ಹೇಳ್ತೀನಿ. ಭಾರಿ ಇದ್ದಾಳೆ ಹೇಳಪ್ಪ ಈ ಹುಡುಗಿ. ನೋಡಿದ್ರೆ ಗೊತ್ತಾಗ್ತೈತೆ. ಇವಳು ಬುದ್ಧಿ ಏನು ಎಂಥದ್ದು ಅಂತ ಹೇಳಿ ಇವಳು ನೋಡಿರೇ ಗೊತ್ತಾಗ್ತೈತೆ. ಓಹ್ ಅಷ್ಟಿಷ್ಟಿಲ್ಲ, ನಾನು ಒಬ್ಳಿಗೆ ಸಿಗಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಪಟ್ಲು. ಸುಮ್ಮನೆ ಒಂದೆರಡು ದಿವಸ ಚೆನ್ನಾಗಿ ಅಯ್ಯಂಬ್ಲಿ, ಇಲ್ಲೇ ಇರಲಿ. ಯಾವುದೇ ಕಾರಣಕ್ಕೂ ಈ ಹುಡುಗಿ ದುಡ್ಡು ಮಾತ್ರ ಕೊಡಬೇಡ. ಇವಳು ದುಡ್ಡನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಬಾ. ಅದೇ ಮತ್ತೆ ಅವ್ರಿಗೆ ಸಿಗೋ ಥರ ಮಾಡ್ತೀನಿ. ನಿನಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು, 1 ರೂಪಾಯಿನೂ ಸಿಗಬಾರ್ದು. ಹಣಿ ಕಚ್ಕೊಂಬಕ್ಕೆ 1 ರೂಪಾಯಿ ಬೇಕಂದ್ರೂ ಸಿಗಬಾರ್ದು ನಿನಗೆ. ಹಂಗೆ ಮಾಡ್ತೀನಿ. ನನಗೆ ಗೊತ್ತೈತೆ ಏನು ಮಾಡ್ಬೇಕು ನಿನಗೆ ಅಂತೇಳಿ. ಇಲ್ಲೇ ಬಿದ್ದಿರು. ಬೀಗ ಹಾಕೋಣ ಹೇಳ್ತೀನಿ. ಬೀಗ ಹಾಕು. ಅಯ್ಯೋ ಆ ರೀತಿ ಮಾಡಬೇಡ ಪ್ಲೀಸ್. ಅಪ್ಪ ಭಯ ಆಗ್ತೈತೆ. ಕತ್ಲು ಕೊನೆಯಲ್ಲಿ ಕೂಡ ಹಾಕ್ಬೇಡ ನನಗೆ. ಕತ್ಲು ಇಲ್ಲಿ ಬೀಗ ಹಾಕ್ಬಿಟ್ರೆ ಭಯ ಆಗುತ್ತೆ. ಹಾಕ್ಬೇಡ ಪ್ಲೀಸ್, ನನಗೆ ಭಯ ಆಗ್ತೈತೆ. ಹಂಗೆ ಮಾಡಬೇಡ ಪ್ಲೀಸ್ ಪ್ಲೀಸ್ ಪ್ಲೀಸ್. ಆ ರೀತಿ ಮಾಡಬೇಡ. ನಿನ್ನ ದುಡ್ಡು ಬೇಡ, ಕಾಸು ಬೇಡ, ನಾನು ಇಲ್ಲಿಂದ ಬಿಟ್ಬಿಡು. ನನಗೆ ಯಾವುದೇ ಕಾರಣಕ್ಕೂ ನಾನು ಯಾರಿಗೇನು ಹೇಳೋದಿಲ್ಲ. ಇಲ್ಲಿಂದ ಹೋಗಿಲ್ಲೋಡು, ಬಾಳ್ ಮುಚ್ಕೊಂಡು ಸುಮ್ಮನೆ ಆಗ್ತೀನಿ. ಎಲ್ಗೋ ಹೋಗಿದ್ದೆ ಅನ್ನೋ ಥರ ಹೇಳ್ಕೊಂಡು ನನ್ನ ಮನೆಯಲ್ಲೂ ಹೇಳಿ ಬಂದಿಲ್ಲ. ದುಡ್ಡು ಇಸ್ಕೊಂಡು ಬರೋಕ್ಕೆ ಹೋಗ್ತೀನಿ ಅಂತ, ಎಲ್ಲಿಗೆ ಹೋಗ್ತೀನಿ ಅಂತಲೂ ಹೇಳಿ ಬಂದಿಲ್ಲ. ನನ್ನ ಫ್ರೆಂಡು ಏನೋ ಅವಳು ಸ್ವಲ್ಪ ಶಾಪಿಂಗ್ ಮಾಡಬೇಕು, ಅದಕ್ಕೇ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ದುಡ್ಡು ತೊಗೊಂಬರಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ. ಎಲ್ಲೋಡು ಬಾಯಿ ಮುಚ್ಕೊಂಡು ಹೋಗ್ತೀನಿ. ನೀನು ಸುದ್ದಿನೇ ಮಾತಾಡಲ್ಲ. ದುಡ್ಡು ಕೊಡು, ಕೊಡದೇ ಇರು. ನಾನಂತೂ ಮಾತಾಡೋಕ್ಕೆ ಹೋಗಲ್ಲ. ಪ್ಲೀಸ್ ನನ್ನ ಫೋನ್ ಆದರೂ ಕೊಡು. ಕಾರಲ್ಲಿದ್ದ ಫೋನ್ ಆದರೂ ತಗೊಂಬಂದು ಕೊಡು ನನಗೆ ಪ್ಲೀಸ್ ಪ್ಲೀಸ್. ಬಾಯಿ ಮುಚ್ಕೊಂಡಿರ್ತೀನಿ. ನೀನು ಸುದ್ದಿನೇ ಮಾತಾಡಲ್ಲ. ಹಿಂಗೆ ಮಾಡ್ದ, ಹಿಂಗೆ ಕರ್ಕೊಂಡೋಗಿ ಹಿಂಗೆ ಕಟ್ಟಾಗ್ತಾ, ಹಿಂಗೆ ಹೇಳ್ದ, ನನಗೆ ಎದುರಿಸ್ತಾ, ಇದೆಲ್ಲ ನಾನು ಮಾತಾಡೋದೇ ಇಲ್ಲ. ಯಾರ ಹತ್ರನೂ ಮಾತಾಡಲ್ಲ, ಯಾರಿಗೇನು ಹೇಳಲ್ಲ. ಪ್ಲೀಸ್ ಅಯ್ಯೋ ಇಲ್ಲಿಂದ ನಾನು ಬಿಟ್ಬಿಡು. ನಡಿಯೋಣ, ಬೀಗ ಹಾಕು. ಹೋಗ್ಬಿಟ್ಟು ಅವ್ರ ಊರಿಗೆ ಹೋಗಿ ಅವ್ರದ್ದು ಕೊಟ್ಟು ಬಂದುಬಿಡೋಣ. ಇವಳ್ದು ಮಾತ್ರ ಕೊಡೋದು ಬೇಡ. ಇವಳು ಎಂಥ ಬುದ್ಧಿ ಅಂತ ಅವ್ರನ್ನೂ ಕರ್ಕೊಂಬಂದು ತೋರ್ಸೋಣ. ಇವಳು ಬುದ್ಧಿ ಅವ್ರಿಗೂ ಗೊತ್ತಾಗಲಿ. ಇವಳು ಬಂಡವಾಳ ಬಯಲು ಮಾಡೋಣ. ಸುಮ್ಮನಿರು. ಇವಳು ಎಂಥಳು ಅಂತ ಅವ್ರಿಗೂ ಗೊತ್ತಾಗಬೇಕು. ಅದೇ ಮತ್ತೆ ಇವಳ ಹತ್ರನೇ ಮೋಸದ ಬುದ್ಧಿ ಇಟ್ಕೊಂಡು ಮೋಸ ಮಾಡಬೇಕು ಒಬ್ರಿಗೆ ಅಂತ ಹೇಳಿ ಇವಳೇ ಬಂದಿರಬೇಕಾದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾಳೆ. ಅದು ನಮ್ಮ ಮೇಲೆ. ನೀನೆಷ್ಟೇ ಬುಡ್ಕ ಹಾರಾಡು ಕಿರ್ಚಾಡು, ಅವ್ರನ್ನ ಕರ್ಕೊಂಬಂದು ನೀನು ಬಂಡವಾಳ ಬಯಲು ಮಾಡ್ತೀನಿ. ನೀನು ಎಂತಳು ಅಂತ ಅವ್ರಿಗೆಲ್ಲ ಗೊತ್ತಾಗಬೇಕು. ಕರ್ಕೊಂಬಂದು ಹೇಳ್ತೀನಿ. ದುಡ್ಡು ಕೊಡು ಅಂತ ಹೇಳಿ ಬಂದಿದ್ಲು, ಹಿಂಗೆ ಕರ್ಕೊಂಬಂದು ಇಲ್ಲಿ ಕೂಡ ಹಾಕಿದ್ದೀನಿ ನೋಡಿ, ಇಂಥ ಕೆಲಸ ಮಾಡಿದ್ಲು ಇವಳು, ನಾನು ಒಬ್ಳಿಗೆ ಬೇಕು ಅಂತ ಹೇಳಿ ಕೇಳಿದ್ಲು ಅಂತ ಹೇಳ್ತೀನಿ. ನೀನು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ಬಯಲು ಮಾಡಿದೆ ಅಂತೂ ಬಿಡೋದಿಲ್ಲ. ನೀನು ಎಂತಳು ಅಂತ ಅವ್ರಿಗೂ ಗೊತ್ತಾಗಲಿ. ದುಡ್ಡು ಕೊಟ್ಟಿದ್ರೆ ತಗೊಂಡೋಗಿ ಒಬ್ಳೆ ಇಟ್ಕೊಬಿಡ್ತಿದ್ದ. ನೀನು ಯಾವಾಗ ಹಂಗೆ ಹೇಳ್ದ ನನಗೆ ಗೊತ್ತಾಯಿತು ನಿನ್ನ ಬುದ್ಧಿ. ಇನ್ನು ನೀನು ಇಲ್ಲಿಂದ ಓದಂಗೆ ಸುಮ್ಮನಿದ್ರೆ ಸರಿ. ಬಾಯಿ ಮುಚ್ಕೊಂಡು ಸುಮ್ಮನಿದ್ಬಿಡು. ಅಯ್ಯೋ ಪ್ಲೀಸ್ ಪ್ಲೀಸ್ ಹಂಗೆ ಮಾಡಬೇಡ. ನಿಂದ ಅಮ್ಮಯ್ಯ ಕೈ ಮುಗಿತೀನಿ, ನಿನ್ನ ಕೈ ಮುಗಿತೀನಿ ಪ್ಲೀಸ್. ಆ ರೀತಿ ಮಾಡಬೇಡ ನೀನು. ಅಯ್ಯೋ ದೇವ್ರೆ ಹಂಗೆ ಮಾಡಬೇಡ. ಅಯ್ಯೋ ನನಗಿಲ್ಲಿ ಇರೋಕ್ಕಾಗಲ್ಲ, ಭಯ ಆಗ್ತೈತೆ. ಏನೋ ಬೇಡ ಅಂತ ಹೇಳಿಲ್ವೇ? ನನ್ನ ಪರ್ಸು, ನನ್ನ ಹತ್ರ ಇರೋ ದುಡ್ಡು ಕಾಸು, ನನ್ನ ಕಿವಿ ಒಲೆ ಎಲ್ಲ ಬಿಚ್ಕೊಡ್ತೀನಿ. ನನಗೇನು ಬೇಡ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಯ್ಯೋ ನೋಡೋದ್ರಲ್ಲ ವೀಕ್ಷಕರೇ, ಇವಳೆಂಥ ಮೋಸ್ಗಾತಿ ಅಂತೇಳಿ. ಈ ಮೋಸ್ಗಾತಿನ ಕರ್ಕೊಂಬಂದು ಕತ್ಲೆ ಕೋಣಲ್ಲಿ ಕೂಡಾಕ್ಬಿಟ್ಟಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಇವಳನ್ನ ಆಚೆ ಬಿಡೋದಿಲ್ಲ. ಯಾವಾಗ ನಾನು ಒಬ್ಳಿಗೆ ಬೇಕು ಅಂತ ಹೇಳಿದ್ಲು ಆವಾಗಲೇ ಗೊತ್ತಾಯ್ತು ಇವಳು ಬುದ್ಧಿ ಏನು ಅಂತ. ಅದಕ್ಕೆ ಕರ್ಕೊಂಬಂದು ಇಲ್ಲಿ ಕಟ್ಟಾಕಿದ್ದೀನಿ ಚೆನ್ನಾಗಿ. 1-2 ದಿವಸ ಅಯ್ಯ ಅನ್ಸೋಣ ಅಂತೇಳಿ. ನನಗೆ ಮೋಸಗಾರ, ನೀನು ಮೋಸ ಮಾಡ್ದೇನೋ ಮೋಸಗಾರ ಅಂತ ಬೈತಾ ಇದ್ಲು. ನನಗೆ ತುಂಬ ಸಿಟ್ಟು ಬಂದಿತ್ತು ಇವಳ ಮೇಲೆ, ತುಂಬ ಸಿಟ್ಟಿತ್ತು. 2 ದಿವಸದಿಂದ ನಾನು ಹೆಂಗೆ ಬೈಯೋಳು ಬಾಯಿಗೆ ಬಂದಂಗೆ. ಅದಕ್ಕೆ ನಾನೇನೇ ಅವ್ರು ದುಡ್ಡೇನು ತಿನ್ನಬೇಕು ಅಂತ ನಾನೇನು ತಿಂತಾ ಇಲ್ಲ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಮಾಡ್ತಾ ಇದ್ದೀನಿ. ಅವಳು ಬೈದಿದ್ದಕ್ಕೆ ಇವಳು ದುರಂಕಾರ ಐತೆ. ದುರಂಕಾರ ಇರೋದಕ್ಕೇ ನನಗೆ ಆ ರೀತಿ ಬೈದಿದ್ದವಳು. ಅದಕ್ಕೋಸ್ಕರನ ನೋಡ್ತಾ ಇದ್ದೀನಿ. ಇವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ. ಸರಿಯಾಗಿ ಇಲ್ಲಿ 1 ವಾರ 15 ದಿವಸ ಇಲ್ಲಿ ಕೂಡ ಹಾಕಿದ್ರೆ ಸರಿಯಾಗಿ ಬುದ್ಧಿ ಕಲ್ಕೊಂತಾಳೆ. ಮೋಸಗಾತಿ. ಅವ್ರಿಗೆಲ್ಲ ಮೋಸ ಮಾಡಿ ಇವಳು ಒಬ್ಬಳೇ ತಗೊಂಡೋಗೋಣ ಅಂತ ಬಂದಿದ್ಲು. ದುಡ್ಡು ಕೊಟ್ಟಿದ್ರೆ ಕೊಡೋಣ ಅಂತ ಅಂದ್ಕೊಂಡೆ ನಾನು. ಅವರೆಲ್ಲರೂ ಬಂದಿದ್ರೆ ಇವಳು ಯಾವ ನನ್ನ ಒಬ್ಳಿಗೆ ಬೇಕು ಅಂದ್ಲು. ಇವಳು ಅಕ್ಕಪತಿ ಆಗವಳೆ ಅಂತ ತಿಳ್ಕೊಂಡೆ. ಗೊತ್ತಾಯಿತು ನನಗೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.